ಅಂತ. ಅಲ್ಲ, ನೀವು ಹೊರಗಡೆ ಬರೋಷ್ಟರಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ಈಗ ರಕ್ಷಿತಾ ವಿಚಾರದಲ್ಲಿ ತಗೊಳ್ಳೋದಾದ್ರೆ ನೀವು ಹೋಗೋವಾಗ ಫುಲ್ ಪಾಸಿಟಿವ್ ಇತ್ತು, ಆದರೆ ಈಗ ತುಂಬ ಒಂದಷ್ಟು ನೆಗೆಟಿವ್ಗಳಾಗಿರುವಂಥದ್ದು. ತುಂಬ ಇರಿಟೇಷನ್ ಆಗುತ್ತೆ ರಕ್ಷಿತಾ ಮಾತನಾಡ್ತಾ ಇದ್ರೆ. ಎಲ್ಲೋ ಒಂದು ಕಡೆ ಕಾವ್ಯನ ಟಾರ್ಗೆಟ್ ಮಾಡಿ ಅವರು ಆಟ ಆಡ್ತಿದ್ದಾರೆ, ಅದು ಇದು ಅಂತ ಹೇಳ್ಬಿಟ್ಟು ಒಂದಷ್ಟು ತುಂಬ ನೆಗೆಟಿವ್ಗಳಾಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅಲ್ಲ, ನಂಗೆ ನೆಗೆಟಿವ್ ಆಗಿರೋದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಒಂದು ವಾರ ಪೂರ್ತಿ ಅವಳು ಸೀಕ್ರೆಟ್ ರೂಮಲ್ಲಿ ಇದ್ಲು. ಸೊ ಸೀಕ್ರೆಟ್ ರೂಮಲ್ಲಿ ಅವಳು ಹೆಂಗೆ ನಡ್ಕೊಂಡಿರ್ತಾಳೆ ಅನ್ನೋದ್ರ ಬೇಸ್ ಮೇಲೆ ಈ ಒಪಿನಿಯನ್ಸ್ ಕ್ರಿಯೇಟ್ ಆಗಿರ್ಬೋದು ಈಗ ಹೊರಗಡೆ ಜನಕ್ಕೆ. ಆದರೆ ನಾನು ನೋಡಿಲ್ವಲ್ಲ ಸೀಕ್ರೆಟ್ ರೂಮಲ್ಲಿ ಹೆಂಗಿದ್ಲು ಅಂತ. ಅವಳ ಜೊತೆ ನಾನಿದ್ದಿದ್ರೆ ನಂಗೆ ಹಂಗೆ ಅನ್ನಿಸ್ತಾ ಇತ್ತೋ ಏನೋ. ಅದು ಇನ್ನು ಈಗ ಹೋಗಿ ಎಪಿಸೋಡ್ ನೋಡಿದ್ಮೇಲೆ ಅಥವಾ ಇನ್ನು ನೆಕ್ಸ್ಟ್ ಏನೇನು ಆಗುತ್ತೆ ಅನ್ನೋದ್ರ ಬೇಸ್ ಮೇಲೆ ಮತ್ತೆ ಅದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅನ್ಸುತ್ತೆ. ಬಿಕಾಸ್ ನಾನು ಹೆಂಗೆ ಹೇಳಿ ಅವಳು ಪಾಸಿಟಿವ್ ಇದ್ದಾಳ ನೆಗೆಟಿವ್ ಇದ್ದಾಳ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ? ಅಥವಾ ಸೀಕ್ರೆಟ್ ರೂಮಲ್ಲಿ ಧ್ರುವಂತವ್ರು ಇದ್ದ ಕಾರಣಕ್ಕೆ ಹಂಗೆ ನಡ್ಕೊಂಡ್ಲೋ ಏನೋ. ಈಗ ಹೊರಗಡೆ ಬ್ಯಾಕ್ ಟು ಹೋಮ್ ಅಂತಂದಾಗ ಮತ್ತೆ ಸಹಜ ಆಗ್ಬೋದು, ಮತ್ತೆ ಜನಕ್ಕೆ ಅಭಿಪ್ರಾಯ ಬದಲಾಗ್ಬೋದು ಅಂತ. ಎಲ್ಲೋ ನಿಮ್ಮ ಮಂಗಳೂರವರು ಅಂತ ಅಂದಾಗ ರಕ್ಷಿತಾ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ, ನಮ್ಮೂರ ಕಡೆಯವರು ಅಂತ. ನಾವು ಚೈತ್ರ ಅವರು ಹೋಗೋವಾಗಲೂ ಅದೇ ಅಂದ್ಕೊಂಡಿದ್ವಿ, ಅವ್ರು ಮಂಗಳೂರವರಲ್ವ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ. ಬಟ್ ಅದೆಲ್ಲೂ ಕಾಣಲಿಲ್ಲ ಆ್ಯಕ್ಚುಲಿ. ನಿಜವಾಗ್ಲೂ ಮೆಚ್ಚಲೇಬೇಕು ಅದನ್ನು. ಆ್ಯಸ್ ಇಟ್ ಈಸ್ ಎಲ್ಲ ಕಂಟೆಸ್ಟೆಂಟ್ಗಳನ್ನ ಯಾವ ಥರ ನೋಡ್ತಿರೋ ಅದೇ ಥರ ನೋಡಿದ್ರಿ ಅಂತ ಅನ್ನಿಸ್ತು. ಅಲ್ಲ ನಾನು ಅದನ್ನ ನಂಬೋದಿಲ್ಲ. ಯಾಕೆಂತ ಕೇಳಿದ್ರೆ ನೋಡಿ, ಬಿಗ್ ಬಾಸ್ ಮನೆ ಅನ್ನೋದು ಒಂದು ಬೇರೆ ಥರದೇ ಮನೆ. ಅಲ್ಲಿ ನಾವು ಫೇವರಿಸಮ್ ಇಟ್ಕೊಂಡು ಹೋದ್ರೂ ಜನಕ್ಕೆ ಗೊತ್ತಾಗುತ್ತೆ. ಸೊ ನಾವು ಹೊರಗಡೆ ನೋಡ್ತಾ ಇರೋ ಜನಗಳಿಗೆ ಬಹಳ ಸ್ಪಷ್ಟವಾಗಿ ಅದನ್ನ ಇದು ಮಾಡಬೇಕಾಗುತ್ತೆ. ಅದು ಆ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗತ್ತೆ ಅಂತ. ನಾನೇ ದಿಢೀರಂತ ರಕ್ಷಿತಾ ಜೊತೆಗೆ ಸೆಟ್ಲ್ ಆಗೋದು, ಅವಳನ್ನೇ ಹೊಗಳೋದು, ಅವಳನ್ನ ಮಾಡಿದಾಗ ಏನು ಅನ್ಸ್ಬೋದು ಎಲ್ಲರಿಗೂ, ಇವರು ಒಂದೇ ಊರಿನವರು. ಈಗ ರಕ್ಷಿತಾನೂ ಉಡುಪಿ ಅವಳೆ, ನಾನು ಉಡುಪಿ ಅವಳೆ. ಸೊ ಹತ್ರ ನಮ್ಮ ಮನೆಗೂ ಅವಳ ಮನೆಗೂ ತುಂಬ ಹತ್ರ, ಒಂದು 10-15 ಕಿಲೋಮೀಟರ್ ಅಷ್ಟೇ ನಾವು ಡಿಫ್ರೆನ್ಸ್ ಅಲ್ಲಿ ಇರೋದು. ಸೊ ನನಗೆ ಒಂದು ಫೇವರಿಸಮ್ ಮಾಡ್ತಿದ್ದಾರೆ ಅನ್ನೋ ಥರ ಅನ್ನಿಸ್ಬಾರ್ದು. ಯಾವುದೇ ಕಂಟೆಸ್ಟೆಂಟ್ಗೂ ಅನ್ನಿಸ್ಬೇಕು. ಈಗ ನನಗೂ ಸ್ಪಂದನ ಮುಂಚೆನೇ ಒಂದು ಶೋ ಮಾಡಿದ್ದೀವಿ. ಸೊ ಕ್ಲೋಸ್ ಇದ್ವಿ ಅನ್ನೋ ಕಾರಣಕ್ಕೆ ನಾನು ಅವಳನ್ನು ಇದು ಮಾಡೋದು ಅದು ಸರಿಯಾಗಲ್ಲ. ಸೊ ಯಾವುದೇ ಕಂಟೆಸ್ಟೆಂಟ್ನ ಆಟಕ್ಕೆ ಎಫೆಕ್ಟ್ ಆಗದೆ ಇರುವ ಹಾಗೆ ನಾವು ಆಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಬಿಕಾಸ್ ನಾವು ಗೆಸ್ಟ್ಗಳು, ನಮಗೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ನಮಗೆ ಗೊತ್ತು. ಯಾವುದೋ ಒಬ್ಬ ಕಂಟೆಸ್ಟೆಂಟ್ನ ಆಟನ ಹಾಳು ಮಾಡಿ ಒಬ್ರಿಗೆ ಫೇವರಿಸಮ್ ಮಾಡಿ, ಈಗ ನಮ್ಮೂರವರು ಅನ್ನೋ ಕಾರಣಕ್ಕೆ ಕಂಪ್ಲೀಟ್ಲಿ ಅವಳನ್ನೇ ಹೊಗಳಿ ಎಲ್ಲರ ಎದುರುಗಡೆ ಅವಳನ್ನ ಇದು ಮಾಡಿದ್ರೆ ಹೊರಗಡೆ ಜನಕ್ಕೆ ನಾನು ಹೆಂಗೆ ಕಾಣಿಸ್ತೀನಿ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಅಲ್ಟಿಮೇಟ್ಲಿ ಜನಕ್ಕೆ ಬಂದು ಹಿಂಗೆ ಯಾರೋ ಕೂತ್ಕೊಂಡು ಪ್ರಶ್ನೆ ಕೇಳಿದಾಗ ನೀವು ಹಂಗೆ ತಪ್ಪು ಮಾಡಿದೆ ಅಂತ ನನಗೆ ಅನ್ನಿಸ್ತು ಅಂತ ಕೇಳಿದ್ರೆ ಆಗ ನಾನು ಉತ್ತರ ಕೊಡೋದಕ್ಕೆ ನನಗೂ ಆತ್ಮಸಾಕ್ಷಿ ಇರಬೇಕಲ್ವ. ಸೊ ಅವಳ ಆಟಕ್ಕೆ ನಾನು ಕಂಡಾಗ ನನ್ನ ಎದುರುಗಡೆ ಅವಳು ಏನೇನು ತಪ್ಪು ಮಾಡಿದ್ರೆ ಅದನ್ನ ನೇರವಾಗಿ ಹೇಳಿದ್ದೀನಿ. ಅವಳು ವೀಕೆಂಡ್ ಎಪಿಸೋಡಲ್ಲಿ ಲಾಸ್ಟ್ ಸಂಡೇ ಟೆಲಿಕಾಸ್ಟ್ ಆಗಿದೆಯಲ್ಲೋ ನಾನು ನೋಡಿಲ್ಲ, ಬಟ್ ಅವಳು ಅದನ್ನೇ ಹೇಳ್ತಾಳೆ. ಅಂದರೆ ಚೈತ್ರಕ್ಕ ನನಗೆ ಓಪನ್ ಅಂತ ಅನಿಸ್ತಾರೆ, ನನ್ನಾಗಿ ಅಂತ ಅನಿಸ್ತಾರೆ. ಅವ್ರಿಗೆ ಮನಸ್ಸಲ್ಲಿ ಏನಿದೆ ಅದನ್ನು ಅವ್ರು ಓಪನ್ ಆಗಿ ಹೊರಗಡೆ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಅವ್ರು ಇಷ್ಟ ಅಂತ ಹೇಳ್ತಾಳೆ ರಕ್ಷಿತಾ. ಬಿಕಾಸ್ ಅದು ಅವಳಿಗೂ ಅರ್ಥ ಇದೆ. ಅವಳು ಅದನ್ನೇ ಹೇಳ್ತಾಳೆ ಹೊರಗಡೆ ಬಂದಾಗ, ನಾವು ಹೊರಗಡೆ ಎಲ್ಲ ಚೆನ್ನಾಗಿರೋಣ, ಒಳಗಡೆ ನಂಗೆ ನಾಮಿನೇಟ್ ಮಾಡಬೇಕು ಅಂತ ನಾಮಿನೇಟ್ ಮಾಡ್ತೀನಿ, ಏನು ಅನ್ಸುತ್ತೆ ಅದನ್ನು ನೇರವಾಗಿ ಹೇಳ್ತೀನಿ, ಬಟ್ ಆ ವಿಷಯದಲ್ಲಿ ದ್ವೇಷ ಇರಲ್ಲ ನಮಗೆ ಅಂತ ಅವಳು ಹೇಳಿದಾಳೆ. ಹಾಗಾಗಿ ಆಟ ನಾನು ಅವಳಿಗೆ ನೇರವಾಗಿ ಹೇಳೋದ್ರಿಂದ ಅಲ್ವಾ ಅವಳು ತಿದ್ಕೊಳ್ಳೋಕ್ಕಾಗತ್ತೆ, ಅದು ಅವಳ ಆಟಕ್ಕೆ ಪ್ಲಸ್ಸೇ ಆಗುತ್ತೆ. ಹಾಗಾಗಿ ನಾನು ಅದ್ರ ಯಾವುದೇ ಫೇವರಿಸಮ್ ನಾನು ಯಾರಿಗೂ ಮಾಡಲ್ಲ.